ಸರ್ಕಾರಕ್ಕೆ ಶಿಕ್ಷಕರ ಮೇಲೆ ಒಲವಿಲ್ಲ. ಶಿಕ್ಷಕರ ನೇಮಕಾತಿ ಈ ವರ್ಷದಲ್ಲಿ ಆಗೋದಿಲ್ಲ. ಮುಂದೆನೂ ಕೂಡ ಈ ಶಿಕ್ಷಕರ ನೇಮಕಾತಿ ತುಂಬಾ ವಿಳಂಬ ಆಗುತ್ತೆ. ಈ ಬಾರಿಯ TET ಪರೀಕ್ಷೆ ಕರೆದಿರೋದೇ ದೊಡ್ಡ ಮಾತು ಅನ್ನುವ ಹಲವಾರು ಊಹಾಪೋಹಗಳಿಗೆ ಈಗ ಒಂದು ತೆರೆ ಬಿದ್ದಂತಾಗಿದೆ. ಹೌದು, ಯಾಕಂದರೆ ನಿನ್ನೆ 26/11/2025 B.Ed ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ, ಪದವೀಧರರಿಗೆ CETಯ ತರಬೇತಿಯನ್ನು ನೀಡಬೇಕು ಅನ್ನುವ ಒಂದು ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿ ಯಾರೆಲ್ಲ ಶಿಕ್ಷಕರ ನೇಮಕಾತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ರೋ ಅವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ದರೆ CETಯ ಒಂದು ಏನು ಪರೀಕ್ಷೆ ಇದೆ, ಶಿಕ್ಷಕರ ನೇಮಕಾತಿ ಪರೀಕ್ಷೆ ಇದೆ, ತುಂಬಾ ಹತ್ತಿರದಲ್ಲಿದೆ ಅಂತಲೇ ಹೇಳ್ಬೋದು. ಆ ಸುತ್ತೋಲೆಯಲ್ಲಿ ಏನಿದೆ ಮತ್ತು ಅದರ ಒಳನೋಟದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡೋಣ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಶೈಕ್ಷಣಿಕ ವಲಯದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಬಹುದಾದ ವಿಷಯದ ಬಗ್ಗೆ ಆಳವಾಗಿ ಮಾತಾಡಲಿದ್ದೇವೆ. ಹೌದು, ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊರಡಿಸಿರುವ ಒಂದು ಪ್ರಮುಖ ಸುತ್ತೋಲೆ. ಹೌದು, ಇದು ಕೇವಲ ಒಂದು ಕಾಗದದ ತುಣುಕಲ್ಲ, ಬದಲಿಗೆ ಸಾವಿರಾರು ಶಿಕ್ಷಕ ಆಕಾಂಕ್ಷಿಗಳ ಭವಿಷ್ಯದ ದಾರಿಯನ್ನೇ ಬದಲಿಸಬಲ್ಲ ಒಂದು ನೀತಿ ನಿರ್ಧಾರ ಅಂತಾನೆ ಹೇಳಬಹುದು. ಖಂಡಿತ. ಇದು ನವೆಂಬರ್ 26, 2025 ಹೊರಡಿಸಿರೋ ಅಧಿಕೃತ ಜ್ಞಾಪನ. ಮೇಲ್ನೋಟಕ್ಕೆ ಇದು B.Ed ಪ್ರವೇಶ ಮತ್ತು ನೇಮಕಾತಿಗೆ ಸಂಬಂಧಿಸಿದ್ದು ಅಂತ ಕಂಡ್ರೂ ಆಕ್ಚುಲಿ ಇದರ ಪರಿಣಾಮಗಳು ಅದಕ್ಕಿಂತ ತುಂಬಾ ಆಳವಾಗಿವೆ. ಹಾಗಾದ್ರೆ ಇವತ್ತು ನಾವು ಕೇವಲ ಈ ಆದೇಶ ಏನು ಹೇಳುತ್ತೆ ಅಂತ ನೋಡೋದು ಮಾತ್ರ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದರ ಹಿಂದಿನ ಕಾರಣಗಳೇನು, ಇದು ವಿದ್ಯಾರ್ಥಿಗಳ ಮೇಲೆ, ಶಿಕ್ಷಣ ಸಂಸ್ಥೆಗಳ ಮೇಲೆ ಮತ್ತೆ ಒಟ್ಟಾರೆ ಶಿಕ್ಷಣದ ಗುಣಮಟ್ಟದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ ವಿಶ್ಲೇಷಿಸೋಣ. ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಈ ಹೊಸ ನಿಯಮದ ತಿರುಳು ಏನು? ಸರಳವಾಗಿ ಹೇಳೋದಾದ್ರೆ ಇದರಲ್ಲಿರೋ ದೊಡ್ಡ ಬದಲಾವಣೆ ಯಾವುದು? ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ಇನ್ನು ಮುಂದೆ B.Ed ಪದವಿ ಮುಗಿಸಿದವರು ಅವರು ಕೇವಲ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು. ಓಕೆ, ಅಂದ್ರೆ 6ರಿಂದ 10ನೇ ತರಗತಿಗೆ ಮಾತ್ರ? ಹೌದು, ಅವರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅಂದ್ರೆ 1ರಿಂದ 5ನೇ ತರಗತಿಗೆ ಪರಿಗಣಿಸಲಾಗುವುದಿಲ್ಲ. B.Ed ಪದವೀಧರರಿಗೆ ನೇಮಕಾತಿಯಲ್ಲಿ ಇನ್ನು ಮುಂದೆ ಪ್ರೌಢ ಶಿಕ್ಷಣದ ಹುದ್ದೆಗಳಿಗೆ ಸೀಮಿತಗೊಳಿಸಿ ನೇಮಕಾತಿ ಆದೇಶಗಳನ್ನು ಹೊರಡಿಸಬಹುದಾಗಿದೆ ಅಂತ ಹೇಳಲಾಗಿದೆ. ಅಂದ್ರೆ ಇಲ್ಲಿಯವರೆಗೂ ಇದ್ದ ಒಂದು ಆಯ್ಕೆಯನ್ನೇ ತೆಗೆದುಹಾಕಿದ ಹಾಗಾಯಿತು. ಮೊದಲೆಲ್ಲ B.Ed ಮಾಡಿದವರು TET ಪರೀಕ್ಷೆ ಪಾಸ್ ಮಾಡಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎರಡಕ್ಕೂ ಅರ್ಜಿ ಹಾಕ್ಬೋದಿತ್ತು ಅಲ್ವಾ? ನಿಖರವಾಗಿ ಅದೇ ಈಗ ಆಗಿರುವ ಬಹುದೊಡ್ಡ ಬದಲಾವಣೆ. ಆ ಒಂದು ಫ್ಲೆಕ್ಸಿಬಿಲಿಟಿ ಅಂದ್ರೆ ನಮ್ಯತೆ ಈಗಿಲ್ಲ. ಇದು ಒಂದು ರೀತಿಯಲ್ಲಿ ಸ್ಪೆಷಲೈಸೇಷನ್ ತರುವ ಪ್ರಯತ್ನನ? ಹೌದು, ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ರೀತಿಯ ವಿಶೇಷೀಕರಣವನ್ನು ತರುವ ಪ್ರಯತ್ನ ಇದು. ನಿಮ್ಮ ಪದವಿ ಯಾವುದಕ್ಕೆ ಇದೆಯೋ ಅದೇ ವಲಯದಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದು ಸರ್ಕಾರದ ಸ್ಪಷ್ಟ ನಿಲುವು. ಸರಿ, ಸರ್ಕಾರದ ಈ ದಿಢೀರ್ ಮತ್ತು ಕಠಿಣ ನಿರ್ಧಾರದ ಹಿಂದೆ ಒಂದು ಬಲವಾದ ಕಾರಣ ಇರಲೇಬೇಕಲ್ಲವೇ? ಇಲಾಖೆಯ ಆಂತರಿಕ ವರದಿಗಳ ಪ್ರಕಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದಾ? ಯಾವ ರೀತಿ? ಹೇಗೆಂದ್ರೆ ಪ್ರಾಥಮಿಕ ಶಾಲೆಗಳಲ್ಲಿ ಅಗತ್ಯಕ್ಕಿಂತ 10% 15% ಹೆಚ್ಚು ಶಿಕ್ಷಕರು ನೇಮಕಗೊಂಡಿದ್ದಾರೆ. ಅದೇ ಜಿಲ್ಲೆಗಳ ಪ್ರೌಢಶಾಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ವಿಜ್ಞಾನ ಮತ್ತು ಗಣಿತ ವಿಷಯಗಳಿಗೆ 20% ಶಿಕ್ಷಕರ ಕೊರತೆ ಇದೆ. ಅಬ್ಬಾ, ಅಂದ್ರೆ ಒಂದೆಡೆ ಶಿಕ್ಷಕರು ಹೆಚ್ಚುವರಿ, ಇನ್ನೊಂದೆಡೆ ತೀವ್ರ ಕೊರತೆ. ಇದು ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆ ಹಾಗೆ ಕಾಣಿಸ್ತಿದೆಯಲ್ಲ? ಹೌದು, ಅದೇ ಸಮಸ್ಯೆ. ಹೆಚ್ಚಿನ B.Ed ಪದವೀಧರರು, ಅದರಲ್ಲೂ ಗ್ರಾಮೀಣ ಭಾಗದವರು, ತಮ್ಮ ಊರುಗಳಿಗೆ ಹತ್ತಿರ ಇರೋ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡಲು ಇಷ್ಟಪಡ್ತಾರೆ. ಸಹಜ ಅದು. ಇದರಿಂದಾಗಿ ಪ್ರೌಢಶಾಲೆಗಳಿಗೆ ವಿಷಯ ತಜ್ಞರು ಬೇಕಾಗಿರೋ ಜಾಗಗಳಿಗೆ ಅರ್ಹ ಅಭ್ಯರ್ಥಿಗಳು ಸಿಗುತ್ತಿರಲಿಲ್ಲ. ಈ ಒಂದು ವ್ಯತ್ಯಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಅಂದ್ರೆ B.Ed ಪದವೀಧರರು ವಿಷಯ ತಜ್ಞರಾಗಿರೋದ್ರಿಂದ ಅವರ ಜ್ಞಾನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿ ಅನ್ನೋದು ಸರ್ಕಾರದ ತರ್ಕ. ಹೌದು, ಅದೇ ಅವರ ವಾದ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಈ ಅಸಮತೋಲನ ಅನ್ನೋದು ನಿಜವಾಗಿಯೂ ಸಮಸ್ಯೆನೇ, ಅಥವಾ B.Ed ಪದವೀಧರರನ್ನ ಪ್ರಾಥಮಿಕ ಶಾಲೆಗಳಿಂದ ಹೊರಗಿಡಲು ಇದೊಂದು ಅನುಕೂಲಕರ ನೆಪವೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಅನೇಕ B.Ed ಪದವೀಧರರು TET ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗೆದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು ಎಲ್ಲ ಅರ್ಹತೆ ಪಡೆದಿರ್ತಾರೆ. ಅವರ ಅವಕಾಶವನ್ನು ಹೀಗೆ ಇದ್ದಕ್ಕಿದ್ದಂತೆ ಕಸಿದುಕೊಂಡ ಆಗಲ್ವಾ? ವ್ಯಕ್ತಿಯ ದೃಷ್ಟಿಕೋನದಿಂದ ನೋಡಿದ್ರೆ ಹೌದು, ಇದು ಅವಕಾಶವನ್ನು ಕಸಿದುಕೊಂಡ ಹಾಗೆ ಕಾಣಿಸುತ್ತೆ. ಆದರೆ ಸರ್ಕಾರದ ದೃಷ್ಟಿಕೋನದಿಂದ ನೋಡಿದಾಗ ಇದು ವ್ಯವಸ್ಥೆಯನ್ನ ಸರಿಪಡಿಸುವ ಒಂದು ಕ್ರಮ. ಅವರ ವಾದ ಏನು? ಅವರ ವಾದ ಏನಂದ್ರೆ ಪ್ರಾಥಮಿಕ ಹಂತಕ್ಕೆ
ಮಕ್ಕಳ ಮನೋವಿಜ್ಞಾನ ಮತ್ತು ಬೋಧನಾ ಕೌಶಲ್ಯದಲ್ಲಿ ಪರಿಣಿತಿ ಹೊಂದಿದ ಡಿಎಡ್ ಪದವೀಧರರು ಹೆಚ್ಚು ಸೂಕ್ತ. ಓಕೆ. ಹಾಗೆಯೇ ಪ್ರೌಢಶಾಲಾ ಹಂತಕ್ಕೆ ವಿಷಯದ ಆಳದ ಜ್ಞಾನ ಇರೋ ಬಿಎಡ್ ಪದವೀಧರರು ಹೆಚ್ಚು ಸೂಕ್ತ. ಇದು ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಅನ್ನೋ ತತ್ವದ ಅನ್ವಯ. ಅಂದ್ರೆ ವೈಯಕ್ತಿಕ ಆಯ್ಕೆಗಿಂತ ವ್ಯವಸ್ಥೆಯ ದಕ್ಷತೆಗೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಈ ಜವಾಬ್ದಾರಿಯನ್ನ ನೇರವಾಗಿ ರಾಜ್ಯದ ಎಲ್ಲಾ ಅನುದಾನಿತ ಬಿಎಡ್ ಕಾಲೇಜುಗಳ ಮೇಲೆ ಹೊರಿಸಲಾಗಿದೆ. ಓಹ್, ಕಾಲೇಜ್ಗಳ ಮೇಲೆ? ಹೌದು. ಬಿಎಡ್ ಕೋರ್ಸ್ಗೆ ಪ್ರವೇಶ ಪಡೆಯುವ ಸಮಯದಲ್ಲೇ ಅಂದ್ರೆ ಅಡ್ಮಿಷನ್ ಕೌನ್ಸಿಲಿಂಗ್ನಲ್ಲೇ ವಿದ್ಯಾರ್ಥಿಗಳಿಗೆ ಈ ಹೊಸ ನೇಮಕಾತಿ ನಿಯಮದ ಬಗ್ಗೆ ಸೂಕ್ತ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಬೇಕು ಅಂತ ಕಟ್ಟುನಿಟ್ಟಾಗಿ ಆದೇಶಿಸಲಾಗಿದೆ. ಅಂದರೆ ವಿದ್ಯಾರ್ಥಿಗಳು ಕೋರ್ಸ್ಗೆ ಸೇರೋಕ್ಕೂ ಮೊದಲೇ ಅವರ ವೃತ್ತಿ ಅವಕಾಶಗಳು ಸೀಮಿತವಾಗಿವೆ ಅಂತ ಅವರಿಗೆ ಸ್ಪಷ್ಟವಾಗಿ ತಿಳಿಸಬೇಕು. ಇದರಿಂದ ಆಮೇಲೆ ಗೊಂದಲ ಆಗೋದು ತಪ್ಪುತ್ತದೆ. ಖಂಡಿತ. 2 ವರ್ಷ ಕಷ್ಟಪಟ್ಟು ಓದಿ ಹಣ ಖರ್ಚು ಮಾಡಿ ಡಿಗ್ರಿ ಪಡೆದ ಮೇಲೆ ನಿಮಗೆ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ರೆ ಆಗುವ ಆಘಾತವನ್ನ ತಪ್ಪಿಸೋದೇ ಇದರ ಮುಖ್ಯ ಉದ್ದೇಶ. ಇದು ಒಂದ್ ರೀತಿ ಪಾರದರ್ಶಕತೆಯನ್ನು ಖಚಿತಪಡಿಸುವ ಹೆಜ್ಜೆ. ಹೌದು. ನಾನು ಈ ಸುತ್ತೋಲೆಯ ವಿತರಣಾ ಪಟ್ಟಿಯನ್ನು ನೋಡ್ತಾ ಇದ್ದೀನಿ. ಇದು ಕೇವಲ ಕಾಲೇಜುಗಳಿಗೆ ಕಳುಹಿಸಿದ ಒಂದು ಸಾಮಾನ್ಯ ನೋಟಿಸ್ನಂತೆ ಕಾಣುತ್ತಿಲ್ಲ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಶಿಕ್ಷಣ ಇಲಾಖೆಯ ಆಯುಕ್ತರು, ಡಿಎಸ್ಇಆರ್ಟಿ ನಿರ್ದೇಶಕರು, ಹೀಗೆ ಎಲ್ಲರಿಗೂ ಇದರ ಪ್ರತಿಯನ್ನು ಕಳುಹಿಸಲಾಗಿದೆ. ಹೌದು. ಅಷ್ಟೇ ಅಲ್ಲ, ಎಲ್ಲಾ ವಲಯಗಳ ಜಂಟಿ ನಿರ್ದೇಶಕರು ಮತ್ತೆ ಎಲ್ಲಾ ಜಿಲ್ಲೆಗಳ ಡಿಡಿಪಿಐಗಳವರೆಗೂ ಹೋಗಿದೆ. ಇದರ ಅರ್ಥ ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ತಾನೆ? ಖಂಡಿತ. ಇದೊಂದು ಟಾಪ್ ಡೌನ್, ಅಂದ್ರೆ ಮೇಲಿನಿಂದ ಕೆಳಗೆ ಬರುವ ಸ್ಪಷ್ಟ ಆದೇಶ. ನೀವು ಹೇಳಿದ ಹಾಗೆ ಡಿಡಿಪಿಐ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಜಿಲ್ಲಾ ಮಟ್ಟದಲ್ಲಿ ಶೈಕ್ಷಣಿಕ ಆಡಳಿತದ ಮುಖ್ಯಸ್ಥರು. ಇವರೆಲ್ಲರಿಗೂ ಮಾಹಿತಿ ಹೋಗಿರೋದ್ರಿಂದ ರಾಜ್ಯದ ಪ್ರತಿಯೊಂದು ಶೈಕ್ಷಣಿಕ ಘಟಕಕ್ಕೂ ಈ ಆದೇಶ ತಲುಪುತ್ತೆ. ಇದರ ಅನುಷ್ಠಾನದಲ್ಲಿ ಯಾವುದೇ ಲೋಪ ಆಗದ ಹಾಗೆ ನೋಡ್ಕೊಳ್ಳುವ ಒಂದು ವ್ಯವಸ್ಥೆಯನ್ನೇ ರಚಿಸಲಾಗಿದೆ. ಅಂದ್ರೆ ಯಾವುದೇ ಕಾಲೇಜು ತಮಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಸರಿ. ಹಾಗಾದ್ರೆ ನಾವು ಇದುವರೆಗೂ ಈ ಆದೇಶ ಏನು, ಯಾಕೆ ಮತ್ತು ಹೇಗೆ ಜಾರಿಯಾಗತ್ತೆ ಅಂತ ಚರ್ಚೆ ಮಾಡಿದೀವಿ. ಈಗ ಇದರ ನಿಜವಾದ ಪರಿಣಾಮಗಳ ಬಗ್ಗೆ, ಆ ಸೋ ವಾಟ್ ಅನ್ನೋ ಪ್ರಶ್ನೆ ಬಗ್ಗೆ ಮಾತಾಡೋಣ. ಖಂಡಿತ. ಈ ನಿರ್ಧಾರದಿಂದ ಕೇವಲ ವಿದ್ಯಾರ್ಥಿಗಳ ಮೇಲೆ ಮಾತ್ರ ಅಲ್ಲ, ಶಿಕ್ಷಣ ವ್ಯವಸ್ಥೆಯ ಮೇಲೂ ದೀರ್ಘಕಾಲೀನ ಪರಿಣಾಮಗಳಾಗ್ಬೋದು ಅಲ್ವಾ? ಹೌದು. ಮೊದಲಿಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡೋಣ. ಒಂದು ಕ್ಷಣ ಯೋಚಿಸಿ. ಹಳ್ಳಿಯಿಂದ ಬಂದ ಒಬ್ಬ ವಿದ್ಯಾರ್ಥಿ ಮನೆಯಲ್ಲಿ ಕಷ್ಟ ಇದ್ರೂ ಸಾಲ ಮಾಡಿ ಬಿಎಡ್ ಸೇರಿರ್ತಾರೆ. ಅವರ ದೊಡ್ಡ ಕನಸು ತಮ್ಮೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಆಗಿ ಅಲ್ಲಿನ ಮಕ್ಕಳಿಗೆ ಪಾಠ ಹೇಳ್ಕೊಡೋದು. ಈಗ ಇದ್ದಕ್ಕಿದ್ದಂತೆ ಅವರ ಆಯ್ಕೆಗಳು ಅರ್ಧಕ್ಕರ್ಧ ಕಡಿಮೆ ಆದ್ರೆ ಅವರ ಸ್ಥಿತಿ ಏನಾದ್ಬೇಡಯೇ? ನಿಜ. ಅವರು ಕೇವಲ ಪಟ್ಟಣ ಅಥವಾ ನಗರ ಪ್ರದೇಶಗಳಲ್ಲಿರುವ ಪ್ರೌಢಶಾಲೆಗಳಿಗೆ ಮಾತ್ರ ಅರ್ಜಿ ಹಾಕಬೇಕು ಅಂದ್ರೆ ಇದು ಕೇವಲ ಒಂದು ನೀತಿ ಬದಲಾವಣೆಯಲ್ಲ. ಇದು ಸಾವಿರಾರು ಜನರ ಕನಸುಗಳನ್ನು ಬದಲಿಸುವ ನಿರ್ಧಾರ ಕೂಡ ಆಗಬಹುದು. ನಿಖರವಾಗಿ. ಎಲ್ಲರೂ ನಗರಗಳಲ್ಲಿ ಕೆಲಸ ಮಾಡಲು ಇಷ್ಟಪಡಲ್ಲ ಅಥವಾ ಅವರಿಗೆ ಅದು ಸಾಧ್ಯವಾಗೋದಿಲ್ಲ. ಇದು ಅವರ ವೃತ್ತಿ ಜೀವನದ ಆಯ್ಕೆಗಳನ್ನ ಸೀಮಿತಗೊಳಿಸುತ್ತೆ. ಹಾಗೆಯೇ ಬಿಎಡ್ ಕಾಲೇಜುಗಳ ಪ್ರವೇಶದ ಮೇಲೂ ಇದು ಪರಿಣಾಮ ಬೀರಬಹುದಾ? ಖಂಡಿತ ಬೀರಬಹುದು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗೋ ಆಯ್ಕೆ ಇಲ್ಲ ಅಂದಮೇಲೆ ಕೆಲವು ವಿದ್ಯಾರ್ಥಿಗಳು ಬಿಎಡ್ ಬದಲು ಡಿಎಡ್ ಕಡೆಗೆ ಹೆಚ್ಚು ವಾಲ್ಬಹುದು. ಇದರಿಂದ ಬಿಎಡ್ ಕಾಲೇಜ್ಗಳ ಪ್ರವೇಶ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಇದು ನಾಣ್ಯದ ಒಂದು ಮುಖ. ಈಗ ಇನ್ನೊಂದು ಮುಖ ನೋಡೋಣ. ಶಿಕ್ಷಣದ ಗುಣಮಟ್ಟದ ದೃಷ್ಟಿಯಿಂದ ಇದು ಒಳ್ಳೆ ನಿರ್ಧಾರವೇ? ಇದು ಚರ್ಚೆಯ ಅತ್ಯಂತ ಸೂಕ್ಷ್ಮವಾದ ಭಾಗ. ಪ್ರೌಢಶಾಲೆಗಳಿಗೆ ವಿಷಯ ತಜ್ಞರು ಸಿಗುವುದರಿಂದ ಅಲ್ಲಿನ ಗುಣಮಟ್ಟ ಹೆಚ್ಚಾಗಬಹುದು ಅಂತ ಹೇಳಿದ್ರಿ. ಆದರೆ ಪ್ರಾಥಮಿಕ ಶಾಲೆಗಳ ಕಥೆ ಏನು? ಸರ್ಕಾರದ ವಾದದ ಪ್ರಕಾರ ಪ್ರೌಢ ಶಿಕ್ಷಣದ ಗುಣಮಟ್ಟ ಖಂಡಿತವಾಗಿಯೂ ಹೆಚ್ಚಾಗುತ್ತೆ. ವಿಷಯದಲ್ಲಿ ಪರಿಣಿತಿ ಹೊಂದಿದ ಶಿಕ್ಷಕರು 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಮುಂದಿನ ಶಿಕ್ಷಣಕ್ಕೆ ಉತ್ತಮ ಅಡಿಪಾಯ ಹಾಕಿಕೊಡಬಲ್ಲರು. ಅದು ಸರಿ. ಆದರೆ ಇದರ ಮತ್ತೊಂದು ಮಗ್ಗುಲನ್ನ ನೋಡ್ಬೇಕಲ್ವಾ? ಇದರಿಂದ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇಲ್ವಾ? ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿರುವ, ಬೋಧನೆಯಲ್ಲಿ ಆಸಕ್ತಿ ಇರುವ ಬಿಎಡ್ ಪದವೀಧರರು ಪ್ರಾಥಮಿಕ ಶಾಲೆಗಳಿಗೆ ಬರುವುದರಿಂದ ಅಲ್ಲಿನ ಮಕ್ಕಳಿಗೆ ಒಂದು ಬೇರೆ ರೀತಿಯ ದೃಷ್ಟಿಕೋನ ಸಿಕ್ತಿತ್ತು. ಈಗ ಆ ಅವಕಾಶ ತಪ್ಪಿಹೋದ ಹಾಗಾಗಲ್ವಾ? ಖಂಡಿತ ಆಗ್ಬಹುದು. ಇದು ಈ ನೀತಿಯ ಒಂದು ಸಂಭಾವ್ಯ ದುರ್ಬಲತೆ ಅಂತ ಹೇಳಬಹುದು. ಕೆಲವರು ವಾದಿಸುವ ಹಾಗೆ ಪ್ರಾಥಮಿಕ ಶಿಕ್ಷಣವನ್ನು ಕೇವಲ ಡಿಇಎಡ್ ಪದವೀಧರರಿಗೆ ಸೀಮಿತಗೊಳಿಸುವುದರಿಂದ ಅಲ್ಲಿ ಒಂದು ರೀತಿಯ ಪ್ರತಿಭೆಗಳ ಕೊರತೆ ಉಂಟಾಗಬಹುದು. ಅಂದ್ರೆ ಆಳ ಮತ್ತು ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ಪ್ರಾಥಮಿಕ ಶಾಲಾ ಮಕ್ಕಳು ವಂಚಿತರಾಗಬಹುದು. ಹಾಗಾದ್ರೆ ಪ್ರೌಢ ಶಿಕ್ಷಣವನ್ನು ಬಲಪಡಿಸಲು ಹೋಗಿ ನಾವು ಪ್ರಾಥಮಿಕ ಶಿಕ್ಷಣದ ಅಡಿಪಾಯವನ್ನೇ ದುರ್ಬಲಗೊಳಿಸುತ್ತಿದ್ದೇವ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಅದೇ ಆತಂಕ. ಇದು ಒಂದು ರೀತಿಯ ಟ್ರೇಡ್ ಆಫ್, ಒಂದನ್ನು ಪಡೆಯಲು ಇನ್ನೊಂದನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಸರಿ.
ಹಾಗಾದ್ರೆ ನಮ್ಮ ಚರ್ಚೆಯ ಸಾರಾಂಶಕ್ಕೆ ಬರೋಣ. ಖಂಡಿತ. ಮೊದಲನೆಯದಾಗಿ, ಕರ್ನಾಟಕದಲ್ಲಿ ಬಿಎಡ್ ಪದವೀಧರರು ಇನ್ನು ಮುಂದೆ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗಳಿಗೆ ಮಾತ್ರ ಅರ್ಹರು. ಇದು ಸ್ಪಷ್ಟ. ಎರಡನೆಯದಾಗಿ, ಶಿಕ್ಷಕರ ನೇಮಕಾತಿಯಲ್ಲಿನ ಹೆಚ್ಚುವರಿ ಮತ್ತು ಕೊರತೆಯ ಆ ಅಸಮತೋಲನವನ್ನು ಸರಿಪಡಿಸುವುದು ಸರ್ಕಾರದ ಮುಖ್ಯ ಉದ್ದೇಶ. ಮತ್ತು ಮೂರನೆಯದಾಗಿ, ಈ ಮಾಹಿತಿಯನ್ನು ಪ್ರವೇಶದ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ನೀಡುವುದು ಕಾಲೇಜುಗಳ ಕಡ್ಡಾಯ ಜವಾಬ್ದಾರಿ. ಮತ್ತು ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ನಿರ್ಧಾರವು ವಿದ್ಯಾರ್ಥಿಗಳ ಆಯ್ಕೆಗಳನ್ನು ಸೀಮಿತಗೊಳಿಸಿದರೂ ಪ್ರೌಢಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ. ಹೌದು, ಆದ್ರೆ ಅದೇ ಸಮಯದಲ್ಲಿ ಪ್ರಾಥಮಿಕ ಶಿಕ್ಷಣದ ಮೇಲೆ ಆಗಬಹುದಾದ ಸಂಭಾವ್ಯ ನಕಾರಾತ್ಮಕ ಪರಿಣಾಮಗಳ ಬಗ್ಗೆಯೂ ನಾವು ಎಚ್ಚರದಿಂದಿರಬೇಕು. ಒಟ್ಟಾರೆಯಾಗಿ ಇದು ಶಿಕ್ಷಕರ ವೃತ್ತಿಯಲ್ಲಿ ಸ್ಪೆಷಲೈಸೇಷನ್ ಕಡೆಗೆ ಇಟ್ಟಿರುವ ಒಂದು ದೊಡ್ಡ ಹೆಜ್ಜೆ. ಹೌದು, ಇದರ ದೀರ್ಘಕಾಲೀನ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿವೆ. ಇದು ಅರ್ಹತೆಗೆ ತಕ್ಕ ಕೆಲಸ ಮತ್ತು ವ್ಯವಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವ ಪ್ರಯತ್ನವಾದರೂ ಇದರ ಮಾನವೀಯ ಮತ್ತು ಶೈಕ್ಷಣಿಕ ಪರಿಣಾಮಗಳನ್ನು ನಾವು ನಿರ್ಲಕ್ಷಿಸುವಂತಿಲ್ಲ. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ನಾವು ಮಾತಾಡಿದ ಹಾಗೆ ಈ ನಿರ್ಧಾರ ಪ್ರೌಢಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬಹುದು, ಆದರೆ ಇದು ಶಿಕ್ಷಣವನ್ನು ಪ್ರಾಥಮಿಕ ಮತ್ತು ಪ್ರೌಢ ಅಂತ ಕಟ್ಟುನಿಟ್ಟಾಗಿ ವಿಭಜಿಸುವ ಅಪಾಯವನ್ನು ಹೊಂದಿದೆಯಾ? ಆಸಕ್ತಿದಾಯಕ ಪ್ರಶ್ನೆ. ನೋಡಿ, ಒಬ್ಬ ಉತ್ತಮ ಶಿಕ್ಷಕ ವಿಷಯ ತಜ್ಞನಾಗಿರೋದು ಎಷ್ಟು ಮುಖ್ಯವೋ ಬೋಧನಾ ಕೌಶಲ್ಯ ಹೊಂದಿರೋದು ಅಷ್ಟೇ ಮುಖ್ಯ ಅಲ್ವಾ? ಹೌದು, ಖಂಡಿತ. ಈ ಹೊಸ ನಿಯಮದಿಂದ ನಾವು ವಿಷಯ ತಜ್ಞರನ್ನು ಪ್ರೌಢಶಾಲೆಗಳಿಗೆ ಸೀಮಿತಗೊಳಿಸಿ ಬೋಧನಾ ಕೌಶಲ್ಯದಲ್ಲಿ ಪರಿಣಿತಿ ಹೊಂದಿದವರನ್ನು ಪ್ರಾಥಮಿಕ ಶಾಲೆಗಳಿಗೆ ಸೀಮಿತಗೊಳಿಸುತ್ತಿದ್ದೇವೆ. ಶಿಕ್ಷಣದ ಒಂದು ಸಮಗ್ರ ದೃಷ್ಟಿಕೋನಕ್ಕೆ ಇದು ಮಾರಕವಾಗಬಹುದೇ? ಇದರ ಬಗ್ಗೆ ಯೋಚಿಸಿ. ಇನ್ನೇನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿಯ CET ಪರೀಕ್ಷೆ ನಡೆಸುವಂತಹ ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗ್ತವೆ. ಸೊ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ಮ ಪ್ರಿಪ್ರೇಷನ್ಗಳನ್ನು ಆದಷ್ಟು ಬೇಗನೆ ಚುರುಕುಗೊಳಿಸಿ ಅಂತ ಹೇಳ್ತಾ, ನಮ್ಮ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.